ನಟಿ ರನ್ಯಾ ರಾವ್ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ಅರೆಸ್ಟ್ ಆಗಿದ್ದಾರೆ. ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಸ್ಫೋಟಕ ಮಾಹಿತಿ ಬಹಿರಂಗವಾಗ್ತಾ ಇದೆ. ನಟಿ ರನ್ಯಾ ರಾವ್ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನ ಬಿಗ್ ಅಪ್ಡೇಟ್ ಇದು. ಬೆಂಗಳೂರಿನಲ್ಲಿ ಡಿಆರ್ಐ ಅಧಿಕಾರಿಗಳಿಂದ 9 ಕಡೆ ಏಕಕಾಲಕ್ಕೆ ದಾಳಿಯಾಗಿದೆ. ಕೋರಮಂಗಲ, ಇಂದಿರಾನಗರ ಸೇರಿದಂತೆ 9 ಕಡೆಗಳಲ್ಲಿ ರೇಡ್ ಆಗಿದೆ. ಆರೋಪಿ ರನ್ಯಾ ರಾವ್ ತರುಣ್ಗೆ ಸೇರಿದಂತಹ ಸ್ಥಳಗಳಲ್ಲಿ ಡಿಆರ್ಐ ರೇಡ್ ಮಾಡಿರುವಂತಹದ್ದು. ರನ್ಯಾ ಪತಿ ಜತಿನ್ ನಿವಾಸದ ಮೇಲೂ ಕೂಡ ಡಿಆರ್ಐ ರೇಡ್ ಮಾಡಿದೆ. ನಟಿ ರನ್ಯಾ ರಾವ್ ಗೋಲ್ಡ್ ಸ್ಮಗ್ಲಿಂಗ್ನ ಕೇಸ್ಗೆ ಸಂಬಂಧಪಟ್ಟಂತೆ ಅತಿ ದೊಡ್ಡ ಅಪ್ಡೇಟ್ ಇದು. ಬೆಂಗಳೂರಿನ ಡಿಆರ್ಐ ಅಧಿಕಾರಿಗಳಿಂದ 9 ಕಡೆಗಳಲ್ಲಿ ದಾಳಿಯನ್ನು ನಡೆಸಿ ಶೋಧವನ್ನು ಮಾಡಲಾಗ್ತಾ ಇದೆ. ರನ್ಯಾ ರಾವ್ ತರುಣ್ಗೆ ಸೇರಿದಂತಹ ಸ್ಥಳ, ರನ್ಯಾ ಪತಿ ಜತಿನ್ಗೆ ಸೇರಿದಂತಹ ನಿವಾಸ, ಅಲ್ಲಿ ದಾಳಿಯಾಗಿದೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಇಲ್ಲಿಯವರೆಗೂ ಡಿಆರ್ಐ ಇನ್ವೆಸ್ಟಿಗೇಷನ್ ಒಂದು ಹಂತದ ರೀತಿಯಲ್ಲಿತ್ತು. ಈಗ ಅದರ ಮುಂದುವರೆದ ಭಾಗ ಹಲವು ಕಡೆಗಳಲ್ಲಿ ಗೋಲ್ಡ್ ಸ್ಮಗ್ಲಿಂಗ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ರೇಡ್ ಆಗಿದೆ. ಕೋರಮಂಗಲ, ಇಂದಿರಾನಗರ ಸೇರಿ 9 ಕಡೆಗಳಲ್ಲಿ ಮೆಗಾ ರೇಡ್ ಅನ್ನ ಮಾಡಿದೆ ಡಿಆರ್ಐ ಟೀಮ್ ಅನ್ನೋದು ಗೊತ್ತಾಗ್ತಾ ಇದೆ. ಈ ಮೂಲಕ ರನ್ಯಾ ವಿರುದ್ಧದ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನ ಇನ್ವೆಸ್ಟಿಗೇಷನ್ ಮತ್ತೊಂದು ಹಂತಕ್ಕೆ ತಲುಪಿದಂತೆ ಕಾಣಿಸ್ತಾ ಇದೆ. ಆಕೆಯಿಂದ ಸಿಕ್ಕಂತಹ ಮಾಹಿತಿ, ಆಕೆಯ ಪತಿಯಿಂದ ಸಿಕ್ಕಂತಹ ಮಾಹಿತಿ, ಆಕೆಯ ಸ್ನೇಹಿತನಿಂದ ಸಿಕ್ಕಂತಹ ಮಾಹಿತಿಯನ್ನು ಆಧರಿಸಿ ಬೆಂಗಳೂರಿನ 9 ಕಡೆಗಳಲ್ಲಿ ಡಿಆರ್ಐ ಟೀಮ್ ರೇಡನ್ನು ಮಾಡಿದೆ ಎನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಈ ಅಕ್ರಮ ಚಿನ್ನ ಸಾಗಾಟದ ಕೇಸ್ನ ಜಾಲಾಡಲಿಕ್ಕೆ ಈಗ ಡಿಆರ್ಐ ಟೀಮ್ ಮತ್ತೊಂದು ಹೆಜ್ಜೆಯನ್ನು ಮುಂದಿಟ್ಟಂತೆ ಕಾಣಿಸ್ತಾ ಇದೆ. ನಟಿ ರನ್ಯಾ ರಾವ್ ವಿರುದ್ಧ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್, ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ 9 ಕಡೆಗಳಲ್ಲಿ ದಾಳಿಯಾಗಿದೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಮುರಳಿ, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮುರಳಿ, 9 ಕಡೆಗಳಲ್ಲಿ ರೇಡ್ ಆಗಿರುವಂಥದ್ದು, ಎಲ್ಲೆಲ್ಲಿ ರೇಡ್ ಆಗಿದೆ, ಯಾವ ಮಾಹಿತಿಯನ್ನು ಆಧರಿಸಿ ರೇಡ್ ಆಗಿರುವಂಥದ್ದು? ಪ್ರೇಮ್, ಏನಂದರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಡಿಆರ್ಐ ಅಧಿಕಾರಿಗಳು ನಿರಂತರವಾಗಿ ತನಿಖೆಯನ್ನು ಮಾಡ್ತಾ ಇದ್ರು. ತನಿಖೆಯನ್ನು ಮಾಡೋ ಸಂದರ್ಭದಲ್ಲಿ ಮತ್ತೊಬ್ಬ ಆರೋಪಿಯನ್ನು ಕೂಡ ತಮ್ಮ ವಶಕ್ಕೆ ಪಡ್ಕೊಂಡಿರುವಂಥದ್ದು. ವಶಕ್ಕೆ ಪಡ್ಕೊಂಡು ಆತನಿಗೆ ಸಂಬಂಧಪಟ್ಟಂಥ ಒಂದಷ್ಟು ಜಾಗಗಳಲ್ಲಿ ಮತ್ತು ರನ್ಯಾ ರಾವ್ಗೆ ಸಂಬಂಧಪಟ್ಟಂಥ ಒಂದಷ್ಟು ಜಾಗಗಳಲ್ಲಿ ದಾಳಿಯನ್ನು ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿಗಳು ಸಿಗ್ತಾ ಇದ್ದಾವೆ. 9 ಕಡೆಯಲ್ಲಿ, ಅದರಲ್ಲೂ ಕೂಡ ಕೋರಮಂಗಲ ಮತ್ತು ಇಂದಿರಾನಗರ ಜೊತೆಗೆ ಸೇರಿದಂತೆ ಬೇರೆ ಬೇರೆ ಪ್ರದೇಶಗಳಲ್ಲಿ ಕೂಡ ದಾಳಿಯನ್ನು ಮಾಡಿದ್ದಾರೆ. ಜೊತೆಗೆ ಅದಕ್ಕೆ ಸಂಬಂಧಪಟ್ಟಂಥ ಒಂದಷ್ಟು ದಾಖಲೆಗಳನ್ನು ಕಲೆ ಹಾಕುವಂಥ ಪ್ರಯತ್ನಗಳನ್ನು ಕೂಡ ಡಿಆರ್ಐ ಅಧಿಕಾರಿಗಳು ಮಾಡ್ತಾ ಇರುವಂಥದ್ದು. ಯಾಕೆಂದ್ರೆ ಸಿಬಿಐ ಅಧಿಕಾರಿಗಳು ಕೂಡ ಪ್ಯಾರಲಲ್ ಆಗಿ ತನಿಖೆ ಸಂದರ್ಭದಲ್ಲಿ ಒಂದಷ್ಟು ಮಾಹಿತಿ ಕ್ರೋಢೀಕರಿಸಿಕೊಳ್ಳುವಂತ ಒಂದಷ್ಟು ಕೆಲಸಗಳು ಆಗ್ತಾ ಇತ್ತು. ಅದರ ಜೊತೆಗೆ ಡಿಆರ್ಐ ಅಧಿಕಾರಿಗಳು ತಮ್ಮ ತನಿಖೆಯನ್ನು ಮುಂದುವರಿಸಿಕೊಂಡು ಹೋಗಬೇಕು. ಯಾಕಂದ್ರೆ ಗೋಲ್ಡ್ ಸ್ಮಗ್ಲಿಂಗ್ನಲ್ಲಿ ಸಂಬಂಧಪಟ್ಟಂತೆ ಅವರ ಸಿಂಡಿಕೇಟ್ ಏನಿತ್ತು, ಸಿಂಡಿಕೇಟ್ನನ್ನ ಬ್ರೇಕ್ ಥ್ರೂ ಮಾಡಬೇಕು. ಸಿಂಡಿಕೇಟನ್ನು ಬ್ರೇಕ್ ಥ್ರೂ ಮಾಡೋ ವಿಚಾರ ಈ ದಾಳಿಯನ್ನು ನಡೆಸಿದ್ದಾರೆ ಅನ್ನೋದ್ರ ಬಗ್ಗೆ ಈಗ ಮಾಹಿತಿಗಳು ಸಿಗ್ತಾ ಇದ್ದಾವೆ. ಯಾಕಂದ್ರೆ ಜತೀನ್ ಅವರ ಮನೆಯಲ್ಲಿ ಈಗಾಗಲೇ ಈ ಹಿಂದೆ ನಂದವಾಣಿ ಮ್ಯಾನ್ಷನ್ ಏನಿತ್ತು, ಅಲ್ಲಿ ದಾಳಿನ ಮಾಡಿದ್ರು. ಅಲ್ಲಿ 2 ಕೋಟಿಯಷ್ಟು ಹಣವನ್ನ, ಅಂದ್ರೆ 2,67,00,000 ಹಣವನ್ನ ಮತ್ತು 2 ಕೋಟಿ ಮೌಲ್ಯದ ಚಿನ್ನಾಭರಣಗಳನ್ನ ತಮ್ಮ ವಶಕ್ಕೆ ಪಡ್ಕೊಂಡಿದ್ರು. ಅದಾದ ಬಳಿಕ ಇನ್ನೊಂದಷ್ಟು ಮಾಹಿತಿಗಳನ್ನ ಕಲೆ ಹಾಕಲಿಕ್ಕೆ, ಜೊತೆಗೆ ಮತ್ತೊಬ್ಬ ಆರೋಪಿ ಬಂಧನ ಆದ ಬಳಿಕ ಆತನ ಟ್ರಾನ್ಸಾಕ್ಷನ್ಗಳೇನಿತ್ತು, ಆತನ ಕಾಂಟ್ಯಾಕ್ಟ್ಗಳು ಯಾವ್ಯಾವಿತ್ತು, ಅದರ ಮೇಲೆ ಈಗ ದಾಳಿಯನ್ನ ಮಾಡ್ತಾ ಇರುವಂಥದ್ದು. ಸದ್ಯಕ್ಕೆ ಮಾಹಿತಿಗಳನ್ನ ಆಧರಿಸಿ ತನಿಖೆಯನ್ನ ಡಿಆರ್ಐ ಅಧಿಕಾರಿಗಳು ಮುಂದುವರಿಸ್ತಾ ಇರುವಂಥದ್ದು. ಪ್ರೇಮ್, ಓಕೆ ಮುರಳಿ, ಹಾಗೆ ಸಂಪರ್ಕದಲ್ಲಿರಿ, ಮತ್ತಷ್ಟು ಡೀಟೇಲ್ಸ್ ಅನ್ನ ನಿಮ್ಮಿಂದ ಪಡಿತಾ ಹೋಗ್ತೀವಿ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಅಪ್ಡೇಟ್ಸ್ ಕೂಡ ಲಭ್ಯವಾಗ್ತಾ ಇದೆ. ಯಾವಾಗ ರನ್ಯಾ ಬಂಧನ ಆಗಿತ್ತೋ ಅವರ ನಿವಾಸದ ಮೇಲೆ ಈ ಹಿಂದೆ ರೇಡನ್ನು ಮಾಡಲಾಗಿತ್ತು.